ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಮ್ಮೆ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರಿಗೆ, ಪ್ರೀತಿಯ ದೇವಜನರೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಆರಾಧನಾ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ನಾವು ಕರ್ತನನ್ನು ಈ ದಿನದಲ್ಲಿ ಹಾಡಿ ಆರಾಧಿಸೋಣ. ಮಾತ್ರವಲ್ಲ, ದೇವರ ವಾಕ್ಯವನ್ನು ಕೇಳಿ ನಾವು ಆಶೀರ್ವಾದಿಸಲ್ಪಡೋಣ. ಕಳೆದ ದಿನಗಳಲ್ಲೆಲ್ಲ ಅದ್ಭುತವಾಗಿ ನಡೆಸಿದ ದೇವರು ನೂತನ ವಾರದಲ್ಲಿ ಅದ್ಭುತವಾಗಿ ನಮ್ಮನ್ನು ನಡೆಸುವುದಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟ ಪ್ರಾರಂಭಿಸೋಣ. ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾಗಿರೋ ದೇವರೇ, ಇನ್ನೊಮ್ಮೆ ನಾವು ನಿನ್ನ ಪಾದಗಳ ಬಳಿಗೆ ಬರುವುದಕ್ಕೆ ನಮಗೆ ಅವಕಾಶ ಕೊಟ್ಟಿದ್ದಿ ಸ್ವಾಮಿ. ಕಳೆದ ವಾರವೆಲ್ಲ, ಕಳೆದ ದಿನಗಳಲ್ಲೆಲ್ಲ ನಮ್ಮನ್ನು ಆಶೀರ್ವಾದಿಸಿ ನಡೆಸಿದೆ. ಹೌದು ಸ್ವಾಮಿ, ನೀನು ಮಾಡಿದ ಎಲ್ಲ ಉಪಕಾರಕ್ಕಾಗಿ ನಿನಗೆ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬ ವಾಕ್ಯದ ಪ್ರಕಾರ ಇವತ್ತು ನಿನ್ನ ಉಪಕಾರಗಳನ್ನು ನೆನೆಸಿ ನಿನ್ನನ್ನು ಹಾಡಿ ಆರಾಧಿಸುವುದಕ್ಕೆ ನಮ್ಮಲ್ಲಿ ಒಬ್ಬೊಬ್ಬರಿಗೆ ಸಹಾಯ ಮಾಡು. ಹಾಗೆ ನಿನ್ನ ವಾಕ್ಯಗಳ ಮೂಲಕ ನಮ್ಮಲ್ಲಿ ಪ್ರತಿಯೊಬ್ಬೊಬ್ಬರೊಂದಿಗೆ ನೀನು ಮಾತನಾಡು ಸ್ವಾಮಿ. ವಿವಿಧ ಮೀಡಿಯಾಗಳ ಮೂಲಕವಾಗಿ, ಟಿವಿ ಮೂಲಕವಾಗಿ ಆರಾಧನಾ ಕೂಟದಲ್ಲಿ ಸೇರಿಕೊಂಡಿರುವ ಪ್ರತಿಯೊಬ್ಬೊಬ್ಬರನ್ನ ನೀನು ಆಶೀರ್ವಾದಿಸು. ಸ್ವಸ್ಥತೆಗಳು, ಬಿಡುಗಡೆಗಳು ಪ್ರತಿಯೊಬ್ಬೊಬ್ಬರಿಗೆ ಉಂಟಾಗಲಿ. ಸಂತೋಷ ಸಮಾಧಾನದಿಂದ ಪ್ರತಿಯೊಬ್ಬೊಬ್ಬರು ತುಂಬಿಸಲ್ಪಡಲಿ. ನಿನ್ನ ಕರಗಳಲ್ಲಿ ಈ ಆರಾಧನಾ ಕೂಟದ ಮುಂದಿನ ಎಲ್ಲ ಭಾಗಗಳನ್ನು ಒಪ್ಪಿಸಿದ್ದೇವೆ. ಘನ ಮಾನ ಮಹಿಮೆಗಳನ್ನು ತಂದೆಯಾಗಿರೋ ದೇವರೇ ನಿನಗೆ ಅರ್ಪಿಸುತ್ತಾ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ಪರಲೋಕದ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ. ನಮ್ಮ ಕರ್ತನು ಆಮೇನ್ ಸ್ತುತಿಗೆ ಯೋಗ್ಯನಾದ ಕರ್ತನಾಗಿದ್ದಾನೆ. ನಾವೆಲ್ಲರೂ ಸಂತೋಷದಿಂದ ಆತನ ನಾಡಿ ಸ್ತುತಿಸುವ. ಆಮೇನ್. ಸ್ತುತಿಸುವೆ, ಹೊಗಳುವೆ ರಾಜಾದಿ ರಾಜನೇ ನಿನ್ನ, ಮಹಿಮೆಗೂ ನೀನೇ ಪಾತ್ರನು, ಆರಾಧಿಸುವೆ ನಿನ್ನ. ಯಾಡನಾಡಿ ಸಂತೋಷದಿಂದ ಕರ್ತನ ಸ್ತುತಿಸುವ. ಹೊಗಳುವೆ ರಾಜಾದಿ ರಾಜನೇ ನಿನ್ನ, ಮಹಿಮೆಗೂ ನೀನೆ ಪಾತ್ರನು, ಆರಾಧಿಸುವೆ ನಿನ್ನ. ಹೊಗಳುವೆ ರಾಜಾದಿ ರಾಜನೇ ನಿನ್ನ, ಮಹಿಮೆಗೂ ನೀನೆ ಪಾತ್ರನು, ಆರಾಧಿಸುವೆ ನಿನ್ನ. ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ ಕರ್ತನೇ, ಆರಾಧಿಸುವೆನು ನಿನ್ನ ಆರಾಧನೆ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ ಯೇಸುವೇ, ಆರಾಧಿಸುವೆನು ನಿನ್ನ ಕರ್ತನೇ, ಆರಾಧಿಸುವೆನು ನಿನ್ನ ಆರಾಧನೆ, ಆರಾಧಿಸುವೆನು ನಿನ್ನ. ಸಮಾನರು ಯಾರಿಲ್ಲ, ಸಮಾನರು ಯಾರು ಇಲ್ಲ. ಹೊಗಳುವೆ ರಾಜಾದಿ ರಾಜನೇ ನಿನ್ನ, ನೀನೆ ಪಾತ್ರನು, ಆರಾಧಿಸುವೆನು ನಿನ್ನ. ಸ್ತುತಿಸುವೆ, ಹೊಗಳುವೆ ರಾಜಾದಿ ರಾಜನೇ ನಿನ್ನ, ಮಹಿಮೆಗೂ ನೀನೆ ಪಾತ್ರನು, ಆರಾಧಿಸುವೆನು ನಿನ್ನ. ಮನಸ್ಸಾದ ರಾಜ ನೀನೇ, ನನಗೆ ಶರಣವನ್ನು ನೀಡಿದಾಗಲೇ, ಭಯಂಕರನಾದ ಕರ್ತ ನೀನೇ, ಮಾತುಗಳನ್ನು ಮಾಡಿದಾಗಲೇ, ಪರಾಕ್ರಮಿಯಾದ ರಾಜ ನೀನೇ, ನನಗೆ ಜಯವನ್ನು ನೀಡಿದಾಗಲೇ, ಭಯಂಕರನಾದ ಕರ್ತ ನೀನೇ, ಮಾತುಗಳನ್ನು ಮಾಡಿದಾಗಲೇ, ರಚಿದಾಗಲೇ, ಮರಣಗೆ ಜವಲೇ,
ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲು ಯಾವಾಗಲೂ ಸ್ತುತಿ ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರವು ಯೆಸಯ್ಯ 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 ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತುತಿ ಸ್ತೋತ್ರವು ಸ್ತುತಿ ಸ್ತೋತ್ರವು ಸಾವಿರಾರು ವಂದನೆಗಳು ನಿನಗೆ ಮಹಿಮೆಯಾಗಲಿ ಯಾವಾಗಲೂ ಸ್ತೋತ್ರವು ಯೆಸಯ್ಯ 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 ಒಳ್ಳೆಯವನಾಗಿದ್ದಾನೆ. ಹಾಲೆಲೂಯ. ನಾವೆಲ್ಲರಾಡೋ ನನ್ನ ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ. ಆಮೆನ್. ಯೆಹೋವನ ಉಪಕಾರವ ಒಂದನ್ನು ಮರೆಯಬೇಡ. ಹಾಲೆಲೂಯ. ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ನನ್ಮನವೇ ಕೊಂಡಾಡು ಪೂರ್ಣ ಹೃದಯದಿಂದ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಪಾತಾಳದಿಂದ ಬಿಡಿಸಿದನು ಜೀವವ ಉಳಿಸಿದನು ಪಾತಾಳದಿಂದ ಬಿಡಿಸಿದನು ಜೀವವ ಉಳಿಸಿದನು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಪ್ರೀತಿ ಕೃಪೆಗಳೆಂಬ ಕೀರ್ತನೆ
ಸ್ವೀಕರಿಸುವ ಪ್ರೀತಿ ಕೃಪೆಗಳೆಂಬ ಸ್ವೀಕರಿಸುವ ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ಶ್ರೇಷ್ಠವಾದ ವರಗಳಿಂದ ನಿನ್ನಾಸೆ ಪೂರೈಸುವ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಹತ್ತಿಗೆ ಬರುವಂತೆ ಯೌವನ ಬರಮಾಡುವ ಹತ್ತಿಗೆ ಬರುವಂತೆ ಯೌವನ ಬರಮಾಡುವ ಓಡಿದರು ನಡೆದರು ಬಳಲಿಯೋ ಕಲಾರೆ ಓಡಿದರು ಓಡಿದರು ನಡೆದರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ನನ್ನವೇ ಕೊಂಡಾಡು ನನ್ನವೇ ಕೊಂಡಾಡು ಪೂರ್ಣ ಹೃದಯದಿಂದ ನನ್ನವೇ ಕೊಂಡಾಡು ಪೂರ್ಣ ಹೃದಯದಿಂದ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಪಾಪವ ಕ್ಷಮಿಸಿದನು ರೋಗವ ನೀಗಿಸಿದನು ಅಕಾಲದಿಂದ ಬಿಡಿಸಿದನು ಜೀವವ ಉಳಿಸಿದನು ಪಾತಾಳದಿಂದ ಬಿಡಿಸಿದನು ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು 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 ಎಂದಿಗೂ ಮರೆಯದಿರು ಎಂದಿಗೂ ಮರೆಯದಿರು ಕರಗಳ ಸತ್ಯದ ಕರ್ತನ ಸ್ತುತಿಸುತ್ತಾ ಆಮೆನ್ ಹಲ್ಲೆಲೂಯಾ ಆತನು ನಮಗೆ ಮಾಡಿರುವ ಉಪಕಾರ ಆಮೆನ್ ಅದು ಹೇರಳವಾಗಿದೆ ಹಲ್ಲೆಲೂಯಾ ಆಮೆನ್ ನಮಗೆ ನಮ್ಮಿಂದ ಎಣಿಸಲು ಸಾಧ್ಯವಾಗದಷ್ಟು ಉಪಕಾರಗಳನ್ನು ಆತನು ಮಾಡಿದ್ದಾನೆ ಹಲ್ಲೆಲೂಯಾ ಅದು ಯಾವುದನ್ನು ನಾವು ಆಮೆನ್ ಮರೆತು ಬಿಡದೆ ಆಮೆನ್ ಕೃತಜ್ಞತೆಯೊಂದಿಗೆ ಆತನನ್ನು ಸ್ತುತಿಸಬೇಕು ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ ನಾವು ಮಾಡುವ ಹಲ್ಲೆಲೂಯಾ ರಾಜ ನಿನಗೆ ಆರಾಧನೆ ಯೇಸು ದೇವ ನಿನಗೆ ಆರಾಧನೆ ಹಲ್ಲೆಲೂಯಾ ಆಮೆನ್ ಸ್ತೋತ್ರ ರಾಜ ನಿನಗೆ ಆರಾಧನೆ ಯೇಸು ದೇವ ನಿನಗೆ ಆರಾಧನೆ ರಾಜ ನಿನಗೆ ಆರಾಧನೆ ಯೇಸು ದೇವ ನಿನಗೆ
ಪೋಷಿಸುವ ನೀ ನನ್ನಯ ಯೇಸು. ನನ್ನ ಬಾಳಿನ ಜ್ಯೋತಿಯು, ನನ್ನ ಹೃದಯದ ದೀಪವು, ನನ್ನ ಬೆಳಕನ್ನು ಹೊತ್ತಿಸುವ ನೀ ನನ್ನಯ ದೇವರು. ಹಾಗೆ ದೇವರು ನುಡಿಯಲಿಲ್ಲ, ನೀನಿಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾನೆಳೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ. ಹಾಗೆ ದೇವರು ಇರಲಿಲ್ಲ, ನೀನಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ಬೆಲೆಗೊಳ್ಳುವೆ, ನೀನೇ ನನ್ನ ಸರ್ವಸ್ವ. ಯೇಸು
ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ನಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ನಿನ್ನ ಮಾರ್ಗದಲ್ಲಿ ನಾನೆಂದು ನಡೆಯಲು ಮಾರ್ಗದರ್ಶಿಯಾಗಿ ನನ್ನ ನೀ ನಡೆಸು. ನಂಬಿಕೆಯಲ್ಲಿ ದೃಢವಾಗಲು ಕ್ರಿಸ್ತನೆಂಬ ಬಂಡೆ ಮೇಲೆ ನನ್ನ ನಿಲ್ಲಿಸು. ಆರಾಧನೆ ನಿಮಗೆ, ಆರಾಧನೆ ಯೇಸುವೇ. ದೇವರು ಭೂಮಿಯಲ್ಲಿಲ್ಲ, ನೀನಿಲ್ಲದೆ ಬೇರೆ ನಿನ್ನ ಪ್ರಿಯನಾಗಿ ನಾನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ಯೇಸುವೇ. ನಿನ್ನ ಹಾಗೆ ದೇವರು ಇಲ್ಲದೆ ಬೇರೆ ಆಧಾರವಿಲ್ಲ. ನಿನ್ನ ಪ್ರಿಯನಾಗಿ ನಾನೆಲೆಗೊಳ್ಳುವೆ. ನೀನೇ ನನ್ನ ಸರ್ವಸ್ವ ಯೇಸುವೇ. ಆರಾಧನೆ ನಿಮಗೆ, ಕರಗಳ ಆರಾಧನೆ ನಿನಗೆ ಮಾತ್ರ. ಯೇಸುವೇ ನಿನಗೆ ಆರಾಧನೆ, ಆರಾಧನೆ ನಿಮಗೆ, ಯೇಸುವೇ ನಿನಗೆ ಆರಾಧನೆ, ಆರಾಧನೆ ನಿಮಗೆ, ನಿನಗೆ ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ ಯೇಸುವೇ ನಿಮಗೆ ಪ್ರೀತಿ ಎಷ್ಟು ದೊಡ್ಡದು ಕರ್ತನೆ. ಅಪ್ಪ ಸ್ತೋತ್ರ. ಅಪ್ಪ ಕರ್ತನೆ, ನಿನ್ನಪ್ಪ ತಂದೆಂದು ಕರೆಯಲು ಅಧಿಕಾರವನ್ನು ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ಮಗನೇ ಮಗಳೆಂದು ಕರೆದಿರುವುದಕ್ಕಾಗಿ ಸ್ತೋತ್ರ. ಅಪ್ಪ ದೇವರಪ್ಪ, ಆನ್ಲೈನ್ ಅಲ್ಲಿ ಸೇರಿ ಆರಾಧಿಸುವ ಪ್ರತಿಯೊಬ್ಬರು ನಿನ್ನ ಆಶೀರ್ವದಿಸು, ಮುಟ್ಟು. ಅಪ್ಪ ಮುಂದಿನ ಭಾಗದಲ್ಲೂ ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡು. ಯೇಸಪ್ಪ, ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಲಿ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ ನಿನಗೆ ಸ್ವಂತವಾಗಲಿ. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಆರಾಧನಾ ಕೂಟದಲ್ಲಿ ಮತ್ತೊಮ್ಮೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಸ್ವಲ್ಪ ಸಮಯ ನಾವೆಲ್ಲರೂ ಆ ಕರ್ತನನ್ನು ಹಾಡಿ ಆರಾಧಿಸುವುದಕ್ಕೆ, ಮಹಿಮೆ ಪಡಿಸುವುದಕ್ಕೆ ದೇವರು ನಮಗೆ ಅವಕಾಶ ಮಾಡಿಕೊಟ್ಟನು. ಹೌದು, ಇವತ್ತು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಅನೇಕರು ವಿವಿಧ ಮೀಡಿಯಾಗಳ ಮೂಲಕ ಭಾಗವಹಿಸಿದ್ದೀರಿ. ನೀವಿರುವಂಥ ಸ್ಥಳದಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸುವಾತನಾಗಿದ್ದಾನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಈ ದಿನದ ನಮ್ಮ ಧ್ಯಾನಕ್ಕಾಗಿ ವಾಕ್ಯವನ್ನು ನಾವು ತೆಗೆದುಕೊಳ್ಳುವಂಥವರಾಗಿರೋಣ. 1 ಕೊರಿಂಥಿಯ 11ನೇ ಅಧ್ಯಾಯ ಅದರ 28ನೇ ವಾಕ್ಯವನ್ನು ನಾವು ಓದಿಕೊಳ್ಳುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ದೇವರಿಗೆ ಸ್ತೋತ್ರ. ಇದು
ಕರ್ತನ ಭೋಜನಕ್ಕೆ ಸಂಬಂಧಪಟ್ಟಂಥ ರೊಟ್ಟಿ ಮತ್ತು ದ್ರಾಕ್ಷಾರಸದ ಕುರಿತಾಗಿ ಇರುವಂಥ ಒಂದು ವಿವರಣೆ ಅಥವಾ ಅಪೊಸ್ತಲನಾದಂಥ ಪೌಲನ ಮೂಲಕ ದೇವರು ತಿಳಿಸ್ತಾ ಇರುವಂಥ ವಿವರಣೆ ಎಂಬುದಾಗಿ ನೋಡುವುದಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ಇದು ಕರ್ತನ ಭೋಜನ ಆಚರಣೆ. ಹಿಂದೆ ನೋಡಿ, ಆ ರಾತ್ರಿ ಅದು ಪಸ್ಕದ ರಾತ್ರಿಯಾಗಿತ್ತು. ಪಸ್ಕ ನಾವು ಮೂಲದಲ್ಲಿ ನೋಡುವಾಗ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ನೋಡ್ತೇವೆ, ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ಯರು ಗುಲಾಮರಾಗಿದ್ದಾಗ ಮೋಶೆಯ ನಾಯಕತ್ವದಲ್ಲಿ ದೇವರು ಗುಲಾಮತನದಿಂದ ಇಸ್ರಾಯೇಲ್ಯರನ್ನು ಬಿಡಿಸಿಕೊಂಡು ತರ್ತಾ ಇದ್ದಾರೆ. ಗುಲಾಮತನದಿಂದ ಬಿಡಿಸಿಕೊಂಡು ಬರಬೇಕಾದ್ರೆ ಆ ರಾತ್ರಿ, ಪಸ್ಕದ ರಾತ್ರಿ ಅಥವಾ ಆ ರಾತ್ರಿ ಒಂದು ಕುರಿಮರಿ ವಧಿಸಲ್ಪಟ್ಟಿತು. ಇನ್ನು ಆ ಕುರಿಮರಿಯ ರಕ್ತವನ್ನು ಎಲ್ಲ ಮನೆಯ ಅಥವಾ ಇಸ್ರಾಯೇಲ್ಯರ ಮನೆಯ ಬಾಗಿಲುಗಳಿಗೆ ಹಚ್ಚಲಾಯಿತು. ಯಾವ ಮನೆಗೆ ಕುರಿಮರಿಯ ರಕ್ತದ ಗುರುತು ಇರಲಿಲ್ಲವೋ ಆ ಮನೆಯಲ್ಲಿ ಚೊಚ್ಚಲು ಮಕ್ಕಳು ಸಂಹಾರಕ್ಕೆ ಗುರಿಯಾಗ್ತಾರೆ. ದೇವರು ತನ್ನ ದೂತನನ್ನು ಕಳಿಸಿ ಚೊಚ್ಚಲು ಮಕ್ಕಳನ್ನು ಸಂಹರಿಸಿದರು. ಆದರೆ ಇಸ್ರಾಯೇಲ್ಯರ ಮನೆಯ ಬಾಗಿಲುಗಳಿಗೆ ರಕ್ತದ ಗುರುತು ಇತ್ತು, ಅಲ್ಲಿ ಯಾರೂ ಸಂಹರಿಸಲ್ಪಡಲಿಲ್ಲ. ಆ ರಾತ್ರಿ ಫರೋಹ, ಐಗುಪ್ತದ ಅರಸ, ಇಸ್ರಾಯೇಲ್ಯರಿಗೆ ದೇಶ ಬಿಟ್ಟು ಹೋಗ್ರಿ ಎಂಬುದಾಗಿ ಅಪ್ಪಣೆ ಕೊಡ್ತಾನೆ. ದೇವರಿಗೆ ಸ್ತೋತ್ರ. ಹಾಗೆ ಅವರಿಗೆ ಆ ರಾತ್ರಿ ಬಿಡುಗಡೆಯಾಗ್ತದೆ. ಅಂದಿನಿಂದ ಅವರು ಪಸ್ಕವನ್ನು ಆಚರಣೆ ಮಾಡಬೇಕು ಎಂಬಂಥದ್ದು ಹಳೆಯ ಒಡಂಬಡಿಕೆಯಲ್ಲಿ ದೇವರು ಕೊಟ್ಟಂಥ ನಿಯಮವಾಗಿತ್ತು. ಇನ್ನು ಆ ಪಸ್ಕ ಎಲ್ಲಿ ಕೊನೆಗೊಳ್ಳುತ್ತದೆ? ಅದು ಕ್ರಿಸ್ತನಲ್ಲಿ ಕೊನೆಗೊಳ್ಳುವಂಥದ್ದಾಗಿದೆ, ಅಥವಾ ಕ್ರಿಸ್ತನೇ ಅದರ ನಿಜವಾದಂಥ ಒಂದು ಅರ್ಥ ಎಂಬುದಾಗಿ ನೋಡ್ತೇವೆ. ಅದನ್ನು ನಾವು ಇದೇ 1 ಕೊರಿಂಥಿಯ 5ನೇ ಅಧ್ಯಾಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ 1 ಕೊರಿಂಥಿಯ 5ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯಗಳಲ್ಲಿ ನಾವು ನೋಡ್ತೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀವು ಹುಳಿ ಇಲ್ಲದವರು ಎನಿಸಿಕೊಂಡದ್ರಿಂದ ಹಳೆಯ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರ್ರಿ. ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ಅದಾವದಂದರೆ ಕ್ರಿಸ್ತನೇ. ನೋಡಿ, ನಮ್ಮ ನಿಜವಾದ ಪಸ್ಕದ ಕುರಿ ಯಾವುದು ಅಂದರೆ, ವಾಕ್ಯ ಏನು ಹೇಳ್ತಾ ಇದೆ ಹೊಸ ಒಡಂಬಡಿಕೆಯಲ್ಲಿ? ಅದು ಯೇಸು ಕ್ರಿಸ್ತನೇ. ಅದಾವದಂದರೆ ಕ್ರಿಸ್ತನೇ. ಆ ಕುರಿಮರಿ ವಧಿಸಲ್ಪಟ್ಟದ್ರಿಂದ ಅದರ ರಕ್ತದ ಮೂಲಕ ಆ ಇಸ್ರಾಯೇಲ್ಯರು ಸಂಹಾರಕನ ಕೈಯಿಂದ ಪಾರಾದರು, ಅಥವಾ ಚೊಚ್ಚಲು ಮಕ್ಕಳು ಸಂಹಾರಕನ ಕೈಯಿಂದ ಅವರು ತಪ್ಪಿಸಲ್ಪಟ್ಟರು ಅಥವಾ ರಕ್ಷಿಸಲ್ಪಟ್ಟರು. ಇನ್ನು ಐಗುಪ್ತದಿಂದ ಅವರಿಗೆ ಬಿಡುಗಡೆ ಆಗ್ತಾ ಇದೆ. ಹೊಸ ಒಡಂಬಡಿಕೆಗೆ ಬರುವಾಗ ದೇವರು ನಮ್ಮನ್ನು ಚೊಚ್ಚಲು ಮಕ್ಕಳನ್ನಾಗಿ ಆರಿಸಿಕೊಳ್ತಾ ಇದ್ದಾನೆ. ಇನ್ನು ದೇವರು ನಮ್ಮನ್ನು ಶಿಕ್ಷೆಯಿಂದ, ಸಂಹಾರಕನ ಕೈಯಿಂದ, ನಾಶದಿಂದ, ನರಕದಿಂದ ತಪ್ಪಿಸುವಾತನಾಗಿದ್ದಾನೆ. ಮಾತ್ರವಲ್ಲ, ನಾವು ನೋಡುವಂಥವರಾಗಿದ್ದೇವೆ, ನಮಗೆ ಪಿಶಾಚಿಯ ಕೈಯಿಂದ ಅಥವಾ ನಮಗೆ ಐಗುಪ್ತದಿಂದ, ಲೋಕದಿಂದ, ಪಾಪದಿಂದ, ಶಾಪದಿಂದ ಬಿಡುಗಡೆ ಕೊಡುವಾತನಾಗಿದ್ದಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರಿಗೆ ಮಹಿಮೆ. ಹಾಗೆ ಈ ಕರ್ತನ ಭೋಜನವನ್ನು ಆಚರಣೆ ಮಾಡಬೇಕು ಎಂಬುದಾಗಿ ಯೇಸು ಸ್ವಾಮಿ ಆ ಪಸ್ಕದ ರಾತ್ರಿಯಲ್ಲಿ ತನ್ನ ಶಿಷ್ಯರಿಗೆ ಈ ಆಚರಣೆಯನ್ನು ನೇಮಿಸ್ತಾ ಇದ್ದಾರೆ. ಈ ದಿನದವರೆಗೆ, ಇನ್ನು ಮುಂದೆ ಕರ್ತನ ಬರೋಣದವರೆಗೆ ಈ ಒಂದು ಪಸ್ಕವನ್ನು ನಾವು ಆಚರಣೆ ಮಾಡಬೇಕು. ಮತ್ತು ಈ ಪಸ್ಕ ಕರ್ತನ ಬರೋಣದಲ್ಲಿ ಎತ್ತಲ್ಪಟ್ಟ ಮೇಲೆ, ಸಭೆ ಎತ್ತಲ್ಪಟ್ಟ ಮೇಲೆ ಪರಲೋಕದಲ್ಲಿ ಕರ್ತನೇ ನಮಗೆ ಕರ್ತನ ಭೋಜನದಲ್ಲಿ ಪಾಲು ಕೊಡುವಾತನಾಗಿದ್ದೇನೆ. ಈ ಎಲ್ಲ ವಿವರಣೆಗಳು ಸತ್ಯವೇದದಲ್ಲಿ, ಹೊಸ ಒಡಂಬಡಿಕೆಯಲ್ಲಿ ಬೇರೆ ಬೇರೆ ಭಾಗದಲ್ಲಿ ನೋಡಲಿಕ್ಕೆ ಸಾಧ್ಯ. ಆ ಎಲ್ಲ ಭಾಗಗಳಿಗೆ ಹೋಗಲಿಕ್ಕೆ ನಮಗೆ ಸಮಯವಿಲ್ಲ. ಆದರೆ ಇಲ್ಲಿ ನಾವು ನೋಡ್ತೇವೆ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಮಾತ್ರವಲ್ಲ ಆ ಪಾತ್ರೆಯಲ್ಲಿ ಕುಡಿಯಲಿ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು ಎಂಬುದಾಗಿ ಈ ಕಾಲದಲ್ಲಿ ಕರ್ತನ ಭೋಜನವನ್ನು ಬಹಳ ಹಗುರವಾಗಿ ತೆಗೆದುಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕೆಲವರಿಗೆ ಕರ್ತನ ಭೋಜನ ಆಚರಣೆಯೇ ಬೇಡ. ಇನ್ನು ಕೆಲವರು ಅದನ್ನು ಬಹಳ ತಾತ್ಸಾರ ಮಾಡ್ತಾರೆ, ಹಗುರವಾಗಿ ತೆಗೆದುಕೊಳ್ಳುವವರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಇದು ಬಹಳ ಗಂಭೀರವಾಗಿ ನಾವು ತಿಳಿದುಕೊಳ್ಳತಕ್ಕಂಥ ವಿಷಯ ಮತ್ತು ಬಹಳ ಸೀರಿಯಸ್ ಆಗಿ ಅಥವಾ ಅರ್ಥಗರ್ಭಿತವಾಗಿ ಇದನ್ನು ಭಯಭಕ್ತಿಯಿಂದ ನಾವು ಇದರಲ್ಲಿ
ತೆಗೆದುಕೊಳ್ಳಬೇಕು, ಪಾಲು ತೆಗೆದುಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾವು ಇತರರನ್ನು ಪರೀಕ್ಷಿಸುವಂಥದ್ದು ಬಹಳ ಸುಲಭ. ಎಲ್ಲ ಕಾಲದಲ್ಲಿ ಮನುಷ್ಯನ ಚರಿತ್ರೆಯ ಪ್ರಾರಂಭದಿಂದ ಈ ಕಾಲದವರೆಗೆ ಇತರರನ್ನು ಪರೀಕ್ಷಿಸಲಿಕ್ಕೆ, ಇತರರ ಮೇಲೆ ತಪ್ಪು ಹೊರಿಸಲಿಕ್ಕೆ, ಇತರರನ್ನು ತಪ್ಪುಗಾರರು ಎಂಬುದಾಗಿ ಖಂಡಿಸಲಿಕ್ಕೆ, ದೋಷಾರೋಪಣೆ ಮಾಡಲಿಕ್ಕೆ ಮನುಷ್ಯರು ಬಹಳ ಚತುರರಾಗಿದ್ದಾರೆ, ಬಹಳ ಉತ್ಸುಕರು ಆಗಿದ್ದಾರೆ. ಮತ್ತು ಅಷ್ಟೇ ಅಲ್ಲ, ಈ ವಿಷಯದಲ್ಲಿ ತುಂಬ ಜಾಣರು ಆಗಿದ್ದಾರೆ ಇತರರ ಮೇಲೆ ತಪ್ಪನ್ನು ಹೊರಿಸಲಿಕ್ಕೆ. ಏದೇನು ತೋಟದಿಂದನೇ ಅದು ಪ್ರಾರಂಭವಾಯಿತು ಎಂಬುದಾಗಿ ನೋಡ್ತೇವೆ. ಅಂದರೆ ದೇವರು ಹೇಳ್ತಾ ಇದ್ದಾರೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. ನಾವು ಹೇಗಿದ್ದೇವೆ, ನಮ್ಮಲ್ಲಿ ಏನುಂಟು ಏನಿಲ್ಲ, ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗಾದರೆ ನಮ್ಮನ್ನೇ ನಾವು ಪರೀಕ್ಷಿಸಿ ನಾವು ತಿಳಿದುಕೊಳ್ಳುವಂಥವರಾಗಿರೋಣ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಂದು ವಾಕ್ಯವನ್ನು ಓದಿಕೊಳ್ಳುವಾಗ 139ನೇ ಕೀರ್ತನೆಯಲ್ಲಿ ಅದರ ಕಡೆಯ ವಾಕ್ಯವನ್ನು ನಾವು ನೋಡುವಂಥ ಸಮಯದಲ್ಲಿ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾದ್ರೆ ದೇವರ ಪವಿತ್ರಾತ್ಮನ ಸಹಾಯ ನಮಗೆ ಬೇಕು. ದೇವರು ನಮಗೆ ತಿಳಿಸಿಕೊಡದೆ ನಮ್ಮ ಒಳಗಿನ ಸತ್ಯಗಳು, ನಮ್ಮ ಒಳಗಿರುವಂಥ ವಿಚಾರಗಳು ನಮಗೆ ಅರ್ಥವಾಗುವುದಿಲ್ಲ ಎಂಬುದಾಗಿ ನೋಡುವುದಕ್ಕೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ. ಇಲ್ಲಿ ದಾವಿದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. 139ನೇ ಕೀರ್ತನೆ ಅದರ 23-24ನೇ ವಾಕ್ಯ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ, ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು. ದೇವರಿಗೆ ಸ್ತೋತ್ರ. ದೇವ, ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ಹಾಗಾದರೆ ನಾನು ಯಾವ ದಾರಿಯಲ್ಲಿದ್ದೇನೆ, ನಾನು ಯಾವ ರೀತಿಯಲ್ಲಿದ್ದೇನೆ, ನನ್ನ ಹೃದಯದ ನಿಜವಾದಂಥ ಸ್ಟೇಟಸ್ ಏನು ಎಂಬುದು ಗೊತ್ತಾಗಬೇಕು ಅಂತೇಳಿದರೆ ದೇವರ ಆತ್ಮನ ಸಹಾಯ ನಮಗೆ ಬೇಕು. ಇಲ್ಲದಿದ್ದರೆ ನಾವು ಮಾಡಿದ್ದೆಲ್ಲ ಸರಿಯಾಗಿಯೇ ನಮಗೆ ಕಾಣಿಸ್ತದೆ. ನಮಗೆ ತಪ್ಪಿನ ಕುರಿತಾದಂಥ ಅರಿವು ಉಂಟಾಗಬೇಕು ಅಂತೇಳಿದರೆ ಪವಿತ್ರಾತ್ಮನ ಸಹಾಯ ಬೇಕು. ಯೇಸು ಹೇಳಿದ್ದಾರೆ, ಪವಿತ್ರಾತ್ಮ ಬಂದಾಗ ಅವನೇನು ಮಾಡ್ತಾನೆ, ಪಾಪದ ಕುರಿತು, ನೀತಿಯ ಕುರಿತು, ನ್ಯಾಯ ತೀರ್ವಿಕೆಯ ಕುರಿತಾಗಿ ಅರಿವನ್ನು, ತಿಳುವಳಿಕೆಯನ್ನು ಉಂಟು ಮಾಡ್ತಾನೆ. ಅದಕ್ಕೆ ದೇವರ ವಾಕ್ಯದ ಸಂದೇಶ ಕೊಡುವಾಗ ಅಥವಾ ರಿವೈವಲ್ ಆಗುವಾಗ ಜನರಿಗೆ ತಮ್ಮ ತಪ್ಪಿನ ಕುರಿತಾಗಿ ಅರಿವು ಉಂಟಾಗ್ತದೆ. ಪಶ್ಚಾತ್ತಾಪ ಪಡ್ತಾರೆ, ಕಣ್ಣೀರು ಸುರಿಸ್ತಾರೆ, ಪಶ್ಚಾತ್ತಾಪ ಪಟ್ಟು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನಾನೊಬ್ಬ ಪಾಪಿ. ಅದಕ್ಕೆ ದೇವರ ಪವಿತ್ರಾತ್ಮನ ಸಹಾಯ ಬೇಕು. ದೇವರಿಗೆ ಸ್ತೋತ್ರ. ಇಲ್ಲಿ ನೋಡ್ತೇವೆ, ನನ್ನನ್ನು ಪರೀಕ್ಷಿಸಿ, ದೇವಾ ನನ್ನನ್ನು ಪರೀಕ್ಷಿಸಿ ನನ್ನ ಹೃದಯವನ್ನು ತಿಳಿದುಕೋ. ನಾವು ಕೆಲವೊಮ್ಮೆ ನಮಗೆಲ್ಲ ನಮ್ಮ ಬಗ್ಗೆ ಎಲ್ಲ ಗೊತ್ತು, ನಮ್ಮ ಬಗ್ಗೆನೇ ನಮಗೆಲ್ಲ ಗೊತ್ತಿಲ್ಲ. ನೋಡಿ, ನಾನು ಎಷ್ಟರವನು ಅಥವಾ ನಾನು ಎಷ್ಟು ದೊಡ್ಡವನು ಏನೆಲ್ಲ ನಾವು ಹೊಗಳಿಕೊಳ್ಳೋರಾಗಿದ್ದರೂ ನಮ್ಮ ಬಗ್ಗೆನೇ ನಮಗೆ ಗೊತ್ತಿಲ್ಲ. ನಮ್ಮ ಒಳಗಿರುವಂಥ ವಿಚಾರಗಳೇ ನಮಗೆ ಸರಿ ಗೊತ್ತಿಲ್ಲ. ನಾವು ಎಷ್ಟು ಒಳ್ಳೆಯವರು ಅಥವಾ ಎಷ್ಟು ಕೆಟ್ಟವರು, ಒಳ್ಳೆಯವರಂತೂ ಅಲ್ಲ. ಆದರೆ ನಾನು ಹೇಳಿದ್ದು, ನಮ್ಮ ರಿಯಾಲಿಟಿ ಕೆಲವೊಮ್ಮೆ ನಮಗೇ ಗೊತ್ತಿರುವುದಿಲ್ಲ. ನಮಗೇನು ಅನ್ನಿಸ್ತಾ ಇರ್ತದೆ, ನಾವು ಒಳ್ಳೆಯವರು. ನಿಜ ಪರಿಸ್ಥಿತಿ ದೇವರಿಗೇ ಗೊತ್ತು. ದೇವರ ಪವಿತ್ರಾತ್ಮನ ಸಹಾಯದಿಂದ ಮಾತ್ರ ನಾವು ಯಾವ ರೀತಿಯಲ್ಲಿದ್ದೇವೆ ನಮಗೆ ತಿಳಿದುಕೊಳ್ಳಿಕ್ಕೆ ಆಗ್ತದೆ. ನನ್ನನ್ನು ಶೋಧಿಸಿ ನನ್ನ ಆಲೋಚನೆಗಳನ್ನು ಗೊತ್ತು ಮಾಡು. ನಾನು ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನ ನಡೆಸು. ಕೇಡಿನ ಮಾರ್ಗ, ನಾನು ಯಾವ ಮಾರ್ಗದಲ್ಲಿದ್ದೇನೆ ನೋಡಿ, ಮಾರ್ಗ ಇರುವುದೆಲ್ಲ ಹೃದಯದ ಒಳಗೇನೆ. ನಾನು ಯಾವ ಮಾರ್ಗದಲ್ಲಿದ್ದೇನೆ ಏನೋ ನೋಡಿ ಸನಾತನ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ ನೋಡಿ. ಕೇಡಿನ ಸನಾತನ ಮಾರ್ಗ ಅಂದರೆ ಶಾಶ್ವತ ಮಾರ್ಗ. ಸನಾತನ ಶಾಶ್ವತ. ಏನು ಕೇಡಿನ ಮಾರ್ಗ ಏನು, ಅದು ತಾತ್ಕಾಲಿಕ. ಕೆಲವೊಮ್ಮೆ ನಾವೇನು ಮಾಡ್ತೇವೆ, ತಾತ್ಕಾಲಿಕ ಮಾರ್ಗದಲ್ಲಿರ್ತೇವೆ. ಅದರ ಅಂತ್ಯ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಮನುಷ್ಯನಿಗೆ ಸರಿಯಾಗಿ ಕಾಣುವಂಥ ಮಾರ್ಗಗಳ ಅಂತ್ಯ ಅದು ಮರಣವಾಗಿರ್ತದೆ, ಮರಣ ಮಾರ್ಗವಾಗಿರ್ತದೆ. ತಾತ್ಕಾಲಿಕ ಸುಖ, ತಾತ್ಕಾಲಿಕ ಒಂದು ನೆಮ್ಮದಿ, ತಾತ್ಕಾಲಿಕ ಸಂತೋಷ. ಆದರೆ ಸರಿಯಾದ ಸಂತೋಷ, ಸಮಾಧಾನ, ಸುಖ ಅದು ಸನಾತನ ಮಾರ್ಗ.
ಆ ಸನಾತನ ಮಾರ್ಗದಲ್ಲಿ ನಡೆಸು, ಶಾಶ್ವತ ಮಾರ್ಗದಲ್ಲಿ ನಡೆಸು. ದೇವರ ಬಳಿ ದಾವೀದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಗಾದರೆ ನಮ್ಮನ್ನು ಪರೀಕ್ಷಿಸಿಕೊಳ್ಳಬೇಕಾದ್ರೆ ದೇವರ ಕೈಗೆ ನಮ್ಮನ್ನು ಕೊಡಬೇಕು. ದೇವರೇ, ನನ್ನನ್ನು ಪರೀಕ್ಷಿಸಿ ತಿಳಿದುಕೋ, ನನ್ನ ತಪ್ಪುಗಳಿದ್ದರೆ ನನಗೆ ತಿಳಿಯಪಡಿಸು, ನನ್ನ ಏನಾದರೂ ನ್ಯೂನತೆಗಳಿದ್ದರೆ ನನಗೆ ತಿಳಿಯಪಡಿಸು. ನಾವು ದೇವರ ಹತ್ತಿರ ನಮ್ಮನ್ನು ಒಪ್ಪಿಸ್ಕೊಟ್ಟು ನಾವು ಪ್ರಾರ್ಥನೆ ಮಾಡಬೇಕು. ಆಗ ಮಾತ್ರ ನಮಗೆ ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. 19ನೇ ಕೀರ್ತನೆಯಲ್ಲಿ ಈ ಪ್ರಕಾರವಾಗಿ ನಾವು ನೋಡ್ತೇವೆ. 12ನೇ ವಾಕ್ಯ ಮತ್ತು ಮುಂದಿನ ವಾಕ್ಯಗಳು. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ದೇವರಿಗೆ ಸ್ತೋತ್ರ. ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಕೆಲವೇ ನಮಗೆ ಮರೆಯಾಗಿರುತ್ತದೆ, ಆದರೆ ನಮ್ಮನ್ನು ಎಚ್ಚರಿಸು, ನಮಗೆ ತಿಳಿಯಪಡಿಸು, ನಮಗೆ ನೆನಪಿಸು. ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಲಿಕ್ಕೆ ನಮಗೆ ತಿಳಿಯಪಡಿಸು. ಕೆಲವೊಮ್ಮೆ ನಾವು ತಪ್ಪುಗಳನ್ನು ಮಾಡಿ ಮರೆತೋಗಿ ನಾನು ಏನೂ ತಪ್ಪು ಮಾಡಲಿಲ್ಲ ಅಂತ ನೆನೆಸಿಕೊಳ್ಳುವವನಾಗಿರ್ತೇನೆ. ಅದಕ್ಕೆ ನಾವು 1 ಯೋಹಾನ 1ನೇ ಅಧ್ಯಾಯ 7ರಿಂದ 9ರವರೆಗೆ ವಾಕ್ಯಗಳನ್ನು ಒಟ್ಟಾರೆಯಾಗಿ ನೋಡಿಕೊಳ್ಳುವಾಗ, ನನ್ನಲ್ಲಿ ತಪ್ಪು ಇಲ್ಲ ಅಂತ ಒಬ್ಬನು ಹೇಳಿಕೊಂಡ್ರೆ ಅವನು ತನ್ನನ್ನು ತಾನೇ ಮೋಸ ಮಾಡಿಕೊಳ್ಳುವನಾಗಿರುತ್ತಾನೆ. ನಾವು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸ್ತದೆ. ದೇವರಿಗೆ ಸ್ತೋತ್ರ. ಹಾಗಾದರೆ ತನ್ನ ತಪ್ಪುಗಳನ್ನೆಲ್ಲ ತಿಳಿದುಕೊಳ್ಳುವವನು ಯಾವನು? ಮರೆಯಾದವುಗಳಿಂದ ನನ್ನನ್ನು ನಿರ್ಮಲ ಮಾಡು. ಮರೆಯಾದವುಗಳಿಂದ ನನ್ನನ್ನು ಏನು ಮಾಡು? ನಿರ್ಮಲ ಮಾಡು. ಮಾತ್ರವಲ್ಲ, 13ನೇ ವಾಕ್ಯ, ಅದಲ್ಲದೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು, ಅಂಥ ಪಾಪಗಳು ನನ್ನನ್ನು ಆಳದಿರಲಿ. ಆಗ ನಾನು ತಪ್ಪಿಲ್ಲದವನಾಗಿ ಮಹಾದ್ರೋಹಕ್ಕೆ ಒಳಗಾಗುವುದಿಲ್ಲ. ದೇವರಿಗೆ ಸ್ತೋತ್ರ. ಹಾಗಾದರೆ ಬೇಕೆಂದು ಪಾಪ ಮಾಡದಂತೆ ನಿನ್ನ ದಾಸನನ್ನು ಕಾಪಾಡು. ದೇವರಿಗೆ ಸ್ತೋತ್ರ. ಅಂಥ ಪಾಪಗಳು ನನ್ನನ್ನು ಆಳದಿರಲಿ. ಹಾಗಾದರೆ ಮರೆಯಾದವುಗಳಿಂದ ದೇವರು ನಮ್ಮನ್ನು ನಿರ್ಮಲ ಮಾಡುವುದಕ್ಕಾಗಿ, ನಮ್ಮ ತಪ್ಪುಗಳನ್ನೆಲ್ಲ ನಾವು ತಿಳಿದುಕೊಂಡು ದೇವರ ಮುಂದೆ ಒಪ್ಪಿಕೊಳ್ಳಲಿಕ್ಕಾಗಿ ನಾವು ಏನು ಮಾಡಬೇಕು? ನಮ್ಮನ್ನು ದೇವರೇ ನೀನು ಪರೀಕ್ಷಿಸಿ ತಿಳಿದುಕೋ, ನನಗೆ ತಿಳಿಯಪಡಿಸು, ನಮ್ಮ ಅಂತರಂಗವನ್ನು ನಮಗೆ ತಿಳಿಯಪಡಿಸು. ನಾವು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರಿಗೆ ಸ್ತೋತ್ರ. ಆ 1 ಕೊರಿಂಥಿಯ 11:28 ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ. ದೇವರ ಸಾನ್ನಿಧ್ಯಕ್ಕೆ ಬರುವಾಗ, ಕರ್ತನ ಭೋಜನದ ಬಳಿಗೆ ಬರುವಾಗ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು. ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳಬೇಕು ಅಂತ ಹೇಳುವಾಗ ದೇವರಿಗೆ ಒಪ್ಪಿಸ್ಬೇಕು. ದೇವರೇ ಪರೀಕ್ಷಿಸಿ ತಿಳಿದುಕೋ, ನನಗೆ ತಿಳಿಯಪಡಿಸು, ನಾನು ಯಾವ ಮಾರ್ಗದಲ್ಲಿದ್ದೇನೆ, ಸರಿಯಾದ ಮಾರ್ಗದಲ್ಲಿದ್ದೇನೋ, ಕೇಡಿನ ಮಾರ್ಗದಲ್ಲಿದ್ದೇನೋ, ಏನಾದರೂ ಮರೆಯಾದ ಪಾಪಗಳುಂಟಾ, ಮರೆತು ಹೋದಂಥ ಪಾಪಗಳುಂಟಾ, ನನಗೆ ಗೊತ್ತಿಲ್ಲದೆ ನನ್ನ ಮೇಲೆ ಆಳ್ವಿಕೆ ಮಾಡುವಂಥ ತಪ್ಪುಗಳು ಪಾಪಗಳು ಇದ್ದಾವ, ಚಟಗಳು ಇದ್ದಾವ, ನನಗೆ ತಿಳಿಯಪಡಿಸು ದೇವರೇ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಗ ದೇವರು ನಮಗೆ ತಿಳಿಯಪಡಿಸ್ತಾನೆ. ದೇವರು ನಮಗೆ ನಮ್ಮ ತಪ್ಪುಗಳನ್ನು ನಮಗೆ ತಿಳಿಸಿಕೊಡ್ತಾನೆ. ನಮ್ಮನ್ನು ಖಂಡಿಸಲಿಕ್ಕಾಗಿ ತಿಳಿಸಿಕೊಡದೆ ನಮ್ಮನ್ನು ಶುದ್ಧೀಕರಿಸುವುದಕ್ಕಾಗಿ ತಿಳಿಸಿಕೊಡ್ತಾನೆ. ನೋಡಿ, ನಮ್ಮ ತಪ್ಪುಗಳನ್ನು ದೇವರು ನಮ್ಮ ಮೇಲೆ ಯಾವಾಗಲೂ ದೋಷಾರ್ಪಣೆ ಮಾಡುವನಲ್ಲ, ನಾವು ತಿದ್ದಿಕೊಳ್ಳುವುದಕ್ಕೋಸ್ಕರ, ಒಪ್ಪಿಕೊಳ್ಳೋದಕ್ಕೋಸ್ಕರ, ಮಗನೇ ಇಂಥ ತಪ್ಪು ನೀನು ಮಾಡಿದ್ದಿ ನಮಗೆ ನೆನಪಿಸ್ತಾನೆ. ನೆನಪಿಸುವಾಗ ನಾವು ತಪ್ಪು ಮಾಡಿದ್ದೇವೆ ಒಪ್ಪಿಕೊಳ್ಳುವಾಗ ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ. ಸಕಲ ಪಾಪಗಳನ್ನು, ಎಲ್ಲ ಪಾಪಗಳಿಂದ ನಮ್ಮನ್ನು ಬಿಡಿಸುವಾತನು, ನಮ್ಮನ್ನು ನಿರ್ಮಲ ಮಾಡುವಾತನು. ಅದಕ್ಕೆ ವಾಕ್ಯದಲ್ಲಿ ನೋಡ್ತೇವೆ, ಬನ್ನಿರಿ ವಾದಿಸುವ. ಏಷಾಯ 1:18 ನಿಮ್ಮ ಪಾಪಗಳು ರಕ್ತದಂತೆ ಕಡು ಕೆಂಪಾಗಿದ್ದರು, ಹಿಮದಂತೆ ಬಿಳುಪಾಗುವು, ಕಿರಮಜಿ ಬಣ್ಣದಾಗಿದ್ದರು, ಉಣ್ಣೆಯಂತೆ ಬಿಳುಪು ಮಾಡ್ತೇನೆ, ಬಿಳಿ ಮಾಡ್ತೇನೆ. ದೇವರಿಗೆ ಸ್ತೋತ್ರ. ಹಾಗಾದರೆ ಎಲ್ಲವನ್ನು ತೊಳೆದು ಶುದ್ಧೀಕರಿಸಿ ನಮ್ಮನ್ನು ನಿರ್ಮಲರನ್ನಾಗಿ ಮಾಡಲಿಕ್ಕೆ ನಮ್ಮ ದೇವರಿಗೆ ಸಾಧ್ಯವಾಗ್ತದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾದರೆ ನಾವೇನು ಮಾಡಬೇಕು? ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ಪರೀಕ್ಷೆ ಮಾಡಲಿಕ್ಕೆ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಒಪ್ಪಿಸಿಕೊಡಬೇಕು. ದೇವರಿಗೆ ಸ್ತೋತ್ರ. ದೇವರು ತನ್ನ ವಾಕ್ಯಗಳ ಮೂಲಕ ನಮ್ಮನ್ನು ಕ್ರಮಪಡಿಸ್ತಾನೆ. ದೇವರು ತನ್ನ ವಾಕ್ಯಗಳ ಸಂದೇಶದ ಮೂಲಕ ನಮ್ಮ ತಪ್ಪುಗಳನ್ನು ನಮಗೆ ತೋರಿಸಿಕೊಡ್ತಾನೆ. ವಾಕ್ಯ ಓದುವಾಗ ನಮಗೆ ತೋರಿಸಿಕೊಡ್ತಾನೆ. ಪ್ರವಾದನೆಗಳ ಮೂಲಕ ನಮ್ಮ ತಪ್ಪುಗಳನ್ನು ತೋರಿಸಿಕೊಡ್ತಾನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡುವಾಗ
ದೇವರೇ ನನ್ನ ಪರೀಕ್ಷಿಸಿ ತಿಳಿದುಕೋ, ಅಥವಾ ನನ್ನ ತಪ್ಪುಗಳನ್ನು ನನಗೆ ತೋರಿಸಿಕೊಡಪ್ಪ. ನಾವು ಪ್ರಾರ್ಥನೆ ಮಾಡುವಾಗ ವಾಕ್ಯದ ಮೂಲಕ, ವಾಕ್ಯ ಓದುವಾಗ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ, ಸಂದೇಶದ ಮೂಲಕ ಮಾತಾಡ್ತಾರೆ, ಪ್ರವಾದನೆ ಮೂಲಕ ಮಾತಾಡ್ತಾರೆ, ವಿವಿಧ ರೀತಿಯಲ್ಲಿ ದೇವರು ನಮ್ಮೊಂದಿಗೆ ಮಾತಾಡ್ತಾರೆ. ಕೆಲವು ಸಂದರ್ಭಗಳು ನೇರವಾಗಿಯೂ ಕೂಡ ಮಾತಾಡ್ತಾರೆ. ಇದನ್ನು ತಿದ್ದಿಕೋ ಮಗನೇ ಮಗಳೇ, ಇದನ್ನು ತಿದ್ದಿಕೋ ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ 2 ಕೊರಿಂಥಿಯ 13ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡಿಕೊಳ್ಳುವಂಥ ಸಮಯದಲ್ಲಿ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು? ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂದು ಎಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯೋದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ಬೇರೆಯವ್ರನ್ನ ಪರೀಕ್ಷಿಸುವುದಲ್ಲ, ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. ದೇವರಿಗೆ ಸ್ತೋತ್ರ. ಯಾವ ವಿಷಯದಲ್ಲಿ? ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ. ಇದನ್ನು ಯಾರಿಗೆ ಬರೆಯಲಾಯಿತು? ಕೊರಿಂಥಿಯದಲ್ಲಿ ಇದ್ದಂಥ ದೇವ ಜನರಿಗೆ, ವಿಶ್ವಾಸಿಗಳಿಗೆ ಈ ಕೊರಿಂಥ್ಯ ಪತ್ರಿಕೆಯನ್ನು ಬರೆಯಲಾಯಿತು. ದೇವರಿಗೆ ಸ್ತೋತ್ರ. ಆ ಕೊರಿಂಥ್ಯದಲ್ಲಿದ್ದಂಥವರಿಗೆ ಪವಿತ್ರಾತ್ಮ ಹೇಳ್ತಿದ್ದಾನೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ. ಅಂದರೆ ಯೇಸು ಕ್ರಿಸ್ತನನ್ನು ನಂಬಿರುವಂಥವರಿಗೆ ಅಥವಾ ದೇವ ಜನರಾಗಿರುವಂಥ ಎಲ್ಲರಿಗೆ. ನೋಡಿ, ಅದನ್ನೇ ಆ ಕೊರಿಂಥ್ಯ ಪತ್ರಿಕೆಯ ನಾನು ಪ್ರಾರಂಭ ಟೈಟಲನ್ನು ಅಥವಾ ಮೊದಲ ವಾಕ್ಯಗಳನ್ನು ಓದ್ತೇನೆ. 1ನೇ ಅಧ್ಯಾಯ 1ನೇ ವಾಕ್ಯ. ದೇವರ ಚಿತ್ತಾನುಸಾರ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು, ಸಹೋದರನಾದ ತಿಮೋಥೆಯನು ಕೊರಿಂಥ್ಯದಲ್ಲಿರುವ ದೇವರ ಸಭೆಯವರಿಗೂ ಅಕಾಯ ಸೀಮೆಯಲ್ಲೆಲ್ಲ ಇರುವ ದೇವ ಜನರೆಲ್ಲರಿಗೂ ಬರೆಯುವುದೇನೆಂದರೆ, ನೋಡಿ, ಈ ಪತ್ರಿಕೆಯನ್ನು ಕೊರಿಂಥ್ಯದಲ್ಲಿ ಅಕಾಯ ಸೀಮೆಯಲ್ಲಿ ಇದ್ದಂಥ ದೇವ ಜನರೆಲ್ಲರಿಗೆ ಬರೆಯಲಾಯಿತು. ನೋಡಿ, ದೇವ ಜನರಿಗೆ ದೇವರ ಪವಿತ್ರಾತ್ಮ ಹೇಳುತ್ತಿದ್ದಾನೆ. ಇಲ್ಲಿ ಇದರ ಕಡೆಯ ಭಾಗ, ಈ ಪತ್ರಿಕೆಯ ಕಡೆಯ ಭಾಗ 13ನೇ ಅಧ್ಯಾಯ 5ನೇ ವಾಕ್ಯ. ದೇವರಿಗೆ ಸ್ತೋತ್ರ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ. ನೋಡಿ, ಬರೆದಿದ್ದು ದೇವಜನರಿಗೆ. ಅದೇ ದೇವಜನರಿಗೆ ಪವಿತ್ರಾತ್ಮ ಹೇಳ್ತಿದ್ದ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ. ಅದರ ಅರ್ಥ, ಈಗ ನಾವು ದೇವಜನರಾಗಿದ್ದರೂ ಕಡೆಯವರೆಗೆ ನಂಬಿಕೆ ಉಳಿಬೇಕು ಅಂತ ಇಲ್ಲ. ವರ್ಷಗಳು ದಾಟಿದ ಮೇಲೆ ಆ್ಯಕ್ಚುಲಿ ನಂಬಿಕೆ ಬೆಳಿಬೇಕು, ಆದರೆ ವರ್ಷಗಳು ದಾಟಿದ ಮೇಲೆ ಕೆಲವೊಮ್ಮೆ ನಂಬಿಕೆ ಕಡಿಮೆ ಆಗಲಿಕ್ಕೂ ಸಾಧ್ಯತೆಗಳಿದ್ದಾವೆ. ಕ್ರಿಸ್ತ ನಂಬಿಕೆಯಿಂದ ದೂರ ಹೋಗಲಿಕ್ಕೂ ಸಾಧ್ಯತೆಗಳಿದ್ದಾವೆ. ಇನ್ನೂ ಕೂಡ ನೋಡಲಿಕ್ಕೆ ಹೊರ ನೋಟದಲ್ಲಿ ಸಭೆಯಲ್ಲೇ ಇದ್ದಾರೆ, ಕೆಲವೊಮ್ಮೆ ಸಭೆಯಲ್ಲಿ ಎಲ್ಡರ್ ಕೂಡ ಆಗಿರ್ತಾರೆ. ಈಗ ನಂಬಿಕೆಯಲ್ಲಿ ಭಾಳ ಹಳೆಯ ಮನುಷ್ಯ, ಈಗ ಏನೇನೋ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಆದರೆ ನಂಬಿಕೆಯಲ್ಲಿ ಇರಬೇಕು ಅಂತ ಏನೂ ಇಲ್ಲ. ಅನೇಕ ವ್ಯಕ್ತಿಗಳು ಸಭೆಯಲ್ಲಿ ರಾಜಕಾರಣ ಮಾಡುವವರಾಗಿರ್ತಾರೆ, ಇಲ್ಲದಂಥ ಅಧಿಕಾರಗಳನ್ನು ಪಡೆದುಕೊಳ್ಳಲಿಕ್ಕೂ ಚಲಾಯಿಸಲಿಕ್ಕೂ ನೋಡುವವರಾಗಿರ್ತಾರೆ, ಸಭೆಯ ಬೆಳವಣಿಗೆಗೆ ಅಡ್ಡಿಪಡಿಸುವವರಾಗಿರುತ್ತಾರೆ, ಸಭೆಯ ಬೆಳವಣಿಗೆಗೆ ಅಡ್ಡಿಪಡಿಸುವವರಾಗಿರ್ತಾರೆ. ಅದಕ್ಕೆ ವಾಕ್ಯ ಹೇಳ್ತಾ ಇದೆ, ಈಗ ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರಾ ಇಲ್ಲವಾ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳ್ರಿ. ಈಗ ಮಾಡ್ತಿರುವಂಥ ಅನೇಕ ಕೆಲಸಗಳನ್ನು ನೀವು ಪ್ರಾರಂಭದ ದಿನಗಳಲ್ಲಿ ಕರ್ತನ ಬಳಿಗೆ ಬಂದಾಗ ನೀವು ಮಾಡ್ತಾ ಇದ್ದರೆ, ಆಗ ಹೇಗಿತ್ತು ನಿಮ್ಮ ಆತ್ಮಿಕ ಜೀವಿತ? ಕ್ರಿಸ್ತನ ಮೇಲಿದ್ದ ಪ್ರೀತಿ, ನಂಬಿಕೆ, ವಿಶ್ವಾಸ ಹೇಗಿತ್ತು? ಈಗ ಹಾಗೆ ಉಂಟಾ? ಮೊದಲಿದ್ದ ಪ್ರೀತಿ ಈಗ ಹಾಗೇ ಉಂಟಾ? ದೇವರಿಗೆ ಸ್ತೋತ್ರ. ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಮಧ್ಯದಲ್ಲಿ ನೋಡಿ, ನಾವು ನಮ್ಮ ವಾಹನಗಳನ್ನು ಸರ್ವಿಸಿಂಗ್ ಮಾಡಲಿಕ್ಕೆ ತಗೊಂಡೋಗ್ತೇವೆ. ನಮ್ಮ ವಾಹನಗಳ ಟೈರ್ಗಳಿಗೆ ಗಾಳಿಯನ್ನು ಚೆಕ್ ಮಾಡಲಿಕ್ಕೆ ತಗೊಂಡೋಗ್ತೇವೆ. ಕೆಲವೊಮ್ಮೆ ಕಡಿಮೆ ಆಗಿರ್ತದೆ, ಕೆಲವೊಮ್ಮೆ ಇದ್ದಷ್ಟೇ ಗಾಳಿ ಅಷ್ಟೇ ಇರ್ತದೆ, ಆದರೂ ಕೂಡ ನಾವು ಚೆಕ್ ಮಾಡಿಸ್ತೇವೆ. ಇನ್ನು ದೂರ ಪ್ರಯಾಣಗಳಿಗೆ ನಾವು ಹೋಗಲಿಕ್ಕಿದ್ರೆ ಏನು ಮಾಡ್ತೇವೆ? ನಾವು ಅದರ ಬೋನೆಟ್ಟೆಲ್ಲ ಎತ್ತಿ ಅದರೊಳಗೆ ನೀರುಂಟಾ, ರೇಡಿಯೇಟರ್ ಒಳಗೆ ನೀರುಂಟಾ ಅಥವಾ ಕೂಲೆಂಟ್ ಉಂಟಾ ನೋಡ್ತೇವೆ. ಇನ್ನು ನಾವು ಗಾಳಿ ಚೆಕ್ ಮಾಡಿಸ್ತೇವೆ ಟೈರ್ಗಳಿಗೆ.
ಪೆಟ್ರೋಲ್ ಹಾಕಿಸ್ತೇವೆ. ಪೆಟ್ರೋಲ್ ಅಂತೂ ಯಾವಾಗಲೂ ಪ್ರತಿ ಸಲ ಪೆಟ್ರೋಲ್ ಹಾಕಲೇಬೇಕಾಗ್ತದೆ. ಇನ್ನು ಪ್ರತಿದಿನ ಗಾಳಿ ಚೆಕ್ ಮಾಡಿಸೋದಿದ್ರೂ ಕೂಡ ಮಧ್ಯದಲ್ಲಾದರೂ ಗಾಳಿ ಚೆಕ್ ಮಾಡಿಸ್ಬೇಕಾಗ್ತದೆ. ಹಾಗೆ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ಈ ಪ್ರಯಾಣ ಆಚೆ ದಡಕ್ಕೆ ಸೇರುವಂಥದ್ದಾಗಬೇಕು, ಅಥವಾ ನಮ್ಮ ಗುರಿಯಲ್ಲಿ ಆ ಗುರಿಯ ಕಡೆಗೆ ಅಥವಾ ಆ ಮುಟ್ಟತಕ್ಕಂಥ ಸ್ಥಳಕ್ಕೆ ನಾವು ಮುಟ್ಟಬೇಕಾದ್ರೆ ನಾವು ನಮ್ಮನ್ನು ಶೋಧನೆ ಮಾಡಿಕೊಳ್ಬೇಕು, ಪರಿಶೋಧಿಸಿಕೊಳ್ಬೇಕು, ಚೆಕ್ ಮಾಡಿಸ್ಬೇಕು, ಕರ್ತನ ಕೈಗೆ ಒಪ್ಪಿಸ್ಕೊಡ್ಬೇಕು. ದೇವರಿಗೆ ಸ್ತೋತ್ರ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳ್ರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಮತ್ತು ಎಚ್ಚರಿಕೆ ಮಾತು ಏನು, ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲ. ಒಂದು ವಿಷಯ ನಾವು ತಿಳ್ಕೊಳ್ಬೇಕು, ಯೇಸು ಕ್ರಿಸ್ತ ನಮ್ಮಲ್ಲಿ ಇದ್ದಾನೆ. ಕೆಲವೊಮ್ಮೆ ನಾವು ಮರ್ತೋಗ್ಬಿಟ್ಟಿರ್ತೇವೆ. ಬೇರೆ ಬೇರೆ ರೀತಿಯ ಜವಾಬ್ದಾರಿಕೆಗಳು, ಅಧಿಕಾರಗಳು, ಬೇರೆ ಬೇರೆ ರೀತಿಯ ಸೇವೆಗಳು, ಬೇರೆ ಬೇರೆ ರೀತಿಯ ವ್ಯವಹಾರಗಳು, ಕೆಲವೊಮ್ಮೆ ವ್ಯವಹಾರನೂ ಆಗಿರ್ತದೆ, ಇನ್ನು ಕೆಲವೊಮ್ಮೆ ಗೊತ್ತಿದ್ದು ಗೊತ್ತಿಲ್ಲದೆ ಅವ್ಯವಹಾರಗಳು ಕೂಡ ಆಗಿರ್ತವೆ. ಏನಾಗ್ತದೆ, ಯೇಸು ಸ್ವಾಮಿ ಕೆಲವೊಮ್ಮೆ ನಮ್ಮಲ್ಲಿ ಇಲ್ಲದಂಥ ಪರಿಸ್ಥಿತಿ ಕೂಡ ಆಗಿರ್ತದೆ. ಒಂದು ವಿಷಯ, ಯೇಸು ಸ್ವಾಮಿ ನಮ್ಮಲ್ಲಿ ಇದ್ದಾನೆ ಅಂತ ನಮಗೆ ತಿಳ್ಕೊಂಡಿರಬೇಕು ಅಥವಾ ಗೊತ್ತಿರಬೇಕು. ಅಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲ. ಒಂದು, ನಾವು ದೇವರ ಆಲಯ, ನಮ್ಮಲ್ಲಿ ದೇವರಾತ್ಮ ಇರಬೇಕು, ಯೇಸು ಸ್ವಾಮಿ ನಮ್ಮಲ್ಲಿ ಇರಬೇಕು. ಆದರೆ ಕೆಲವೊಮ್ಮೆ ನಾವು ಅವರಿಗೆ ಬೇಸರಪಡಿಸಿ ತಿದ್ದಿಕೊಳ್ಳದೆ ನಮ್ಮನ್ನು ಪರೀಕ್ಷೆ ಮಾಡಲೇ ಇಲ್ಲ. ದೇವರಿಗೆ ಸ್ತೋತ್ರ. ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದರೆ ಅದಕ್ಕೆ ನಾವೇನು ಮಾಡಬೇಕು, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು, ನಮ್ಮನ್ನು ಪರಿಶೋಧಿಸಿಕೊಳ್ಳಬೇಕು. ಈ ಪ್ರಯಾಣ ಆ ಗುರಿಯ ಕಡೆಗೆ ತಲುಪುವಂಥದ್ದು ಎಂಬಂಥದ್ದನ್ನು ನಾವು ಕನ್ಫರ್ಮ್ ಮಾಡಿಕೊಳ್ಳಬೇಕು. ದೇವರಿಗೆ ಸ್ತೋತ್ರ. ಆತನು ನಿಮ್ಮಲ್ಲಿ ಇಲ್ಲದಿದ್ದರೆ ನೀವು ಅಯೋಗ್ಯರೇ. ಯೇಸು ಸ್ವಾಮಿ ನಮ್ಮಲ್ಲಿ ಇಲ್ಲದಿದ್ದರೆ ನಾವು ಅಯೋಗ್ಯರಾಗಿರ್ತೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಾಗಾಗಿ ಇದನ್ನು ನಾವು ದೃಢೀಕರಿಸಿಕೊಳ್ಬೇಕು, ಯೇಸು ನಮ್ಮ ಸಂಗಡ ಇದ್ದಾರೆ. ಅದಕ್ಕೆ ನಾವು ಆ ವಾಕ್ಯಗಳಲ್ಲಿ ನೋಡಿದ್ದೇವೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. 1 ಕೊರಿಂಥಿಯ ಅದರ 11ನೇ ಅಧ್ಯಾಯ 28ನೇ ವಾಕ್ಯದಲ್ಲಿ, ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ. ನಮ್ಮ ಆತ್ಮಿಕ ಆ ಒಂದು ಅನುಭವ ಹೇಗುಂಟು, ನಂಬಿಕೆಯಲ್ಲಿ ಇದ್ದೇವಾ, ಪರಿಶುದ್ಧತೆಯಲ್ಲಿ ಇದ್ದೇವಾ, ದೇವರ ಪ್ರೀತಿಯಲ್ಲಿ ಇದ್ದೇವಾ, ಇದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಪರೀಕ್ಷೆ ಮಾಡಿಕೊಂಡು ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳಬೇಕು. ದೇವರಿಗೆ ಸ್ತೋತ್ರ ಉಂಟಾಗಲಿ, ದೇವರಿಗೆ ಮಹಿಮೆ ಉಂಟಾಗಲಿ. ಈಗ ನಾವು ಕಡೆಯದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ ಅದರ 5ನೇ ವಾಕ್ಯ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು. ನೀನು ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದರೆ ನಾನು ಬಂದು ನಿನ್ನ ದೀಪಸ್ತಂಭವನ್ನು ಅದರ ಸ್ಥಳದಿಂದ ತೆಗೆದು ಹಾಕುವೆನು. ದೇವರಿಗೆ ಸ್ತೋತ್ರ. 4ನೇ ವಾಕ್ಯದಲ್ಲಿ ನೋಡ್ತೇವೆ, ಆದರೆ ಮೊದಲು ನಿನಗಿದ್ದ ಪ್ರೀತಿಯನ್ನು ನೀನು ಬಿಟ್ಟಿದ್ದಿ ಎಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗ್ತದೆ. ಆದುದರಿಂದ ನೀನು ಎಲ್ಲಿಂದ ಬಿದ್ದಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು. ಮೊದಲು ದೇವರ ಮೇಲೆ ಬಹಳ ಪ್ರೀತಿ ಇತ್ತು. ಈಗ ಎಫೆಸದಲ್ಲಿದ್ದಂಥ ಸಭೆಯ ದೇವ ಜನರಿಗೆ ಯೇಸು ಸ್ವಾಮಿ ಪವಿತ್ರಾತ್ಮನ ಮೂಲಕ ತಿಳಿಸ್ತಾ ಇದ್ದಾರೆ, ಅಥವಾ ಅಪೊಸ್ತಲರಾದಂಥ ಯೋಹಾನನ ಮೂಲಕ ತಿಳಿಸ್ತಾ ಇದ್ದಾರೆ. ಮೊದಲಿದ್ದ ಪ್ರೀತಿಯಿಂದ ನೀನು ಬಿದ್ದು ಹೋಗಿದ್ದಿ. ಹಾಗಾಗಿ ನೀನು ಎಲ್ಲಿಂದ ಬಿದ್ದು ಹೋಗಿದ್ದಿ ಅದನ್ನು ನೆನಪಿಗೆ ತಂದುಕೋ. ಕೂತ್ಕೊಂಡು ಸ್ವಲ್ಪ ಆಲೋಚನೆ ಮಾಡ್ಕೊಳ್ಬೇಕು, ಪರೀಕ್ಷಿಸಿಕೊಳ್ಬೇಕು. ಯಾವಾಗ ಆಯಿತು, ಹೇಗೆ ಆಯಿತು, ಹೇಗೆ ನನ್ನ ಆತ್ಮೀಯ ಜೀವಿತ ಈಗ ಡಿಮ್ಮಾಗಲಿಕ್ಕೆ ಪ್ರಾರಂಭವಾಯಿತು, ಹೇಗೆ ನನಗೆ ಈ ರಾಜಕಾರಣ ಮಾಡುವಂಥ ಬುದ್ಧಿ ಬಂತು, ಹೇಗೆ ಮತ್ತೊಬ್ಬರನ್ನ ನಿಂದಿಸುವಂಥ ಬೈಯುವಂಥ ಬುದ್ಧಿ ಬಂತು, ಎಲ್ಲಿಂದ ಪ್ರಾರಂಭ ಆಯಿತು, ಯಾಕೆ ಪ್ರಾರಂಭ ಆಯಿತು, ಹೇಗೆ ನನ್ನ ನಂಬಿಕೆ ಕಡಿಮೆ ಆಗ್ತಾ ಬಂತು, ಯಾರನ್ನು ಮಾದರಿ ಮಾಡಿಕೊಂಡೆ, ಯಾರ ಮಾತು ಕೇಳಿ ಈ ಥರ ಆದೆ. ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಬೇಕು. ಪ್ರೀತಿ ಕಡಿಮೆ ಆಗಲಿಕ್ಕೆ ಕಾರಣ ಏನು? ದುಷ್ಟರ ಆಲೋಚನೆ, ಪಾಪಾತ್ಮರ ಮಾರ್ಗ, ಧರ್ಮನಿಂದಕರೊಡನೆ ಕೂತ್ಕೊಳ್ಳೋದು, ಇಂಥ ಕೆಲಸಗಳನ್ನು ಮಾಡಿದ್ದೆವು. ದೇವ ಸೇವಕರನ್ನ, ದೇವ ಜನರನ್ನು ಗೇಲಿ ಮಾಡುವಂಥ, ಹರಟೆ ಹೊಡೆಯುವಂಥ, ಅಥವಾ ಕೆಟ್ಟ ಆಲೋಚನೆಗಳನ್ನು ಕೊಡುವಂಥ ಇಂಥವ್ರ ಜೊತೆಗೆಲ್ಲ ಸೇರಿಕೊಂಡಿದ್ದು. ನಾವು ನಮ್ಮನ್ನು ಶೋಧನೆ ಮಾಡಿಕೊಳ್ಬೇಕು. ದೇವರಿಗೆ ಸ್ತೋತ್ರ. ಹಾಗಾದರೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು, ಈ ಕರ್ತನ ಭೋಜನ ಆಚರಣೆ ಅಂತ ಹೇಳುವಂಥದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳಲಿಕ್ಕೆ ಇರುವಂಥ ಅವಕಾಶ.
ಕರ್ತನ ಬರೋಣಕ್ಕೆ ನಾವು ಸಿದ್ಧರಾಗುವುದಕ್ಕೆ ಇರುವಂಥ ಅವಕಾಶ, ಕರ್ತನ ಭೋಜನಕ್ಕೆ ನಮ್ಮನ್ನು ಸಿದ್ಧಪಡಿಸುವಂಥ ಒಂದು ಅವಕಾಶ. ನಮ್ಮನ್ನು ನಾವು ಪರೀಕ್ಷಿಸಿಕೊಡುವಂಥವರಾಗಿರೋಣ. ನಂಬಿಕೆಯಲ್ಲಿದ್ದೇನೋ, ಪರಿಶುದ್ಧತೆಯಲ್ಲಿದ್ದೇನೋ, ದೇವರ ಪ್ರೀತಿಯಲ್ಲಿ ನೆಲೆಗೊಂಡಿದ್ದೇನೋ ಎಂಬುದಾಗಿ ಹಾಗೆ ನಾವು ಪರೀಕ್ಷಿಸಿಕೊಂಡು ನಮ್ಮನ್ನು ಕ್ರಮಪಡಿಸಿಕೊಳ್ಳುವಾಗ ಯೇಸು ಕ್ರಿಸ್ತನ ಬರೋಣದಲ್ಲಿ ನಾವು ಎತ್ತಲ್ಪಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಈ ಭೂಮಿಯಲ್ಲಿ ಬಾಳುವ ದಿನಗಳಲ್ಲೆಲ್ಲ ಅದ್ಭುತವಾಗಿ ನಮ್ಮ ದೇವರು ನಮ್ಮನ್ನು ನಡೆಸುವಂತನಾಗಿದ್ದಾನೆ. ಹಾಗಾಗಿ ನಮ್ಮ ದೇವರ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವಂತಹ ನಮ್ಮ ಪರಲೋಕದ ತಂದೆಯಾಗಿರೋ ದೇವರೇ, ಈ ದಿನದಲ್ಲಿ ತಿರುಗೊಮ್ಮೆ ನಿನ್ನ ಸಾನ್ನಿಧ್ಯಕ್ಕೆ ಬಂದು ನಿನ್ನನ್ನು ಹಾಡುವಂತೆ, ಕೊಂಡಾಡುವಂತೆ, ಸ್ತುತಿಸುವಂತೆ, ಪ್ರಾರ್ಥಿಸುವಂತೆ ನೀನು ನಮಗೆ ಸಹಾಯ ಮಾಡಿದ್ದಿ. ನಿನ್ನ ವಾಕ್ಯಗಳ ಮೂಲಕ ನಮ್ಮೊಂದಿಗೆ ಮಾತನಾಡಿದ್ದಿ. ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ, ಪರೀಕ್ಷಿಸಿಕೊಂಡವರಾಗಿ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳುವುದಕ್ಕಾಗಿ ನೀನು ನಮಗೆ ಕರ್ತನೆ ನಿನ್ನ ವಾಕ್ಯದ ಮೂಲಕ ಎಚ್ಚರಿಸಿದ್ದಿ. ವಾಕ್ಯವನ್ನು ಕೇಳಿದಂಥ ಎಲ್ಲರನ್ನ ಆಶೀರ್ವಾದ ಮಾಡು. ಹೌದು ಸ್ವಾಮಿ, ವಿವಿಧ ಮೀಡಿಯಾಗಳ ಮೂಲಕ ಭಾಗವಹಿಸ್ತಿರುವಂಥ ಎಲ್ಲರನ್ನ ನಿನ್ನ ಆಶೀರ್ವಾದ ಮಾಡು. ಪ್ರತಿಯೊಬ್ಬರು ತಮ್ಮನ್ನು ತಾವು ಪರೀಕ್ಷಿಸಿಕೊಂಡು ಕ್ರಿಸ್ತ ನಂಬಿಕೆಯಲ್ಲಿ ಕರ್ತನೆ ಅವರು ಇದ್ದಾರೋ ಇಲ್ಲವೋ ಎಂಬುದನ್ನು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ, ಪ್ರೀತಿಯಲ್ಲಿ ನೆಲೆಗೊಂಡಿದ್ದಾರೋ ಎಂಬುದನ್ನು ಪರೀಕ್ಷಿಸಿಕೊಳ್ಳುವುದಕ್ಕಾಗಿ, ವಾಕ್ಯದಲ್ಲಿ ನಂಬಿಕೆಯಲ್ಲಿ ನೆಲೆಗೊಂಡಿದ್ದಾರೋ ಎಂಬುದನ್ನು ಪರೀಕ್ಷಿಸಿಕೊಂಡು ಕ್ರಮಪಡಿಸಿಕೊಂಡು ನಿನ್ನ ಬರೋಣಕ್ಕೆ ಸಿದ್ಧರಾಗುವುದಕ್ಕೆ ಎಲ್ಲರಿಗೆ ಸಹಾಯ ಮಾಡು. ನಿನ್ನ ಕರಗಳಲ್ಲಿ ಪ್ರತಿಯೊಬ್ಬೊಬ್ಬರನ್ನು ಒಪ್ಪಿಸಿಕೊಡ್ತಾ ಇದೆ. ಆಶೀರ್ವದಿಸಿ, ಅಭಿಷೇಕಿಸಿ, ಬಲಪಡಿಸಿ ನೀನು ನಡೆಸಬೇಕೆಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ಹಾಗೆ ಕರ್ತನೆ ವಿವಿಧ ರೀತಿಯ ಶೋಧನೆ, ಸಂಕಷ್ಟಗಳ ಮೂಲಕ ದಾಟಿ ಹೋಗುತ್ತಿರುವಂಥವರಿಗೆ ಕೂಡ ನೀನು ಬಿಡುಗಡೆ ಕೊಡು, ಸಹಾಯ ಮಾಡು, ಆಶೀರ್ವಾದ ಮಾಡು. ನಿನ್ನ ಕರಗಳಲ್ಲಿ ಒಪ್ಪಿಸಿದ್ದೇವೆ. ಹೌದು ಸ್ವಾಮಿ, ಲೋಕದಾದ್ಯಂತ ನಡೆಯುತ್ತಿರುವಂಥ ಆರಾಧನಾ ಕೂಟಗಳನ್ನು ನೀನು ಆಶೀರ್ವಾದ ಮಾಡು. ಹಿಂಸೆಗೆ ಒಳಗಾಗಿರೋರಿಗೆ ನೀನು ಬಿಡುಗಡೆ ಕೊಡು ಸ್ವಾಮಿ. ನಿನಗೂ ಜೈಲುಗಳಲ್ಲಿ ಇರುವವರಿಗೆ ಸಹಾಯ ಮಾಡು. ಹಾಗೆ ಈ ವಾರದಲ್ಲಿ ನಿನ್ನ ಬರೋಣವಾಗಿದ್ದರೆ ನಾವು ನಿನ್ನಿಂದ ಇರಬೇಕು. ನಿನ್ನ ಬರೋಣಕ್ಕೆ ಸಮಯ ಇರುವುದಾದರೆ ತಿರುಗಿ ಒಟ್ಟಿಗೆ ಸೇರಿ ನಿನ್ನನ್ನು ಆರಾಧಿಸಲಿಕ್ಕೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ನಾವು ಅಂತ್ಯಾಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾಗಿರೋ ದೇವರ ಪ್ರೀತಿಯು, ಕರ್ತನಾಗಿರೋ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವ ಎಲ್ಲರೊಂದಿಗೆ, ವಿವಿಧ ಮೀಡಿಯಾಗಳ ಮೂಲಕ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ, ವಿಶೇಷವಾಗಿ ಕೇಳಲ್ಪಟ್ಟ ವಾಕ್ಯಗಳೊಂದಿಗೆ ಯೇಸು ಕ್ರಿಸ್ತನ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.